ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಗಿರಿನಗರಕ್ಕೆ ಬಂದಿದ್ದೀವಿ. ಗಿರಿನಗರ 4th ಫೇಸು. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ವಿವೇಕಾನಂದ ಪಾರ್ಕ್ ಇದೆಯಲ್ಲ, ಅದು ಆಪೋಸಿಟಲ್ಲೇ ದೋಸೆ ಕ್ಯಾಂಪ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಸೊ ರೀಸೆಂಟಾಗಿ ಓಪನ್ ಆಗಿರೋದು. ಸೊ ದೋಸೆಗಳು ಸಿಗುತ್ತೆ, ವೆಜ್ ವೆರೈಟೀಸು, ಮೇಯ್ನಾಗಿ ಅದನ್ನು ಟ್ರೈ ಮಾಡೋಕ್ಕೆ ಬಂದಿರೋದು. ಆಮೇಲೆ ಒಂದು ಸ್ಪೆಷಲ್ ಆಫರ್ ನೋಡ್ತೀವಿ ಬಂದಿದ್ದ ತಕ್ಷಣ. ಸೊ ಇಲ್ಲೇ ಇದೆ, ಇನ್ನೂ ಬೈ 1 get 1 ಆಫರ್ ಇದೆ ಆಗಸ್ಟ್ 15th ಬೈ 1 get 1 ಆಫರು. ಅದು ಏನಂದರೆ, ಇವಾಗ ನೀವು ಬಂದುಬಿಟ್ಟು 200 ರೂಪೀಸ್ ಏನಾರ ಬಿಲ್ ಮಾಡಿದ್ರೆ ಸೊ ನಿಮ್ಗೊಂದು ಕೂಪನ್ ಕೊಡ್ತಾರೆ. ಆ ಕೂಪನ್ನ ಬಳಸಿ ನೆಕ್ಸ್ಟ್ ವಿಸಿಟಲ್ಲಿ ನೀವು ಬೈ 1 get 1 ಪಡಿಬೋದು. ಏನು ಬೇಕಾದ್ರು, ದೋಸೆ ತೊಗೊಂಡ್ರೆ ದೋಸೆ ಫ್ರೀ, ಇಡ್ಲಿ ತೊಗೊಂಡ್ರೆ ಇಡ್ಲಿ ಫ್ರೀ, ಆ ಥರ. ಸೊ ಈಗ ನಾವು ಬಂದಿರೋದು ಮೇಯ್ನಾಗಿ ದೋಸೆ ಟ್ರೈ ಮಾಡೋದಕ್ಕೆ. ಸೊ ದೋಸೆ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಅದು ಕೂಡ ತುಪ್ಪದ ದೋಸೆ, ಬೆಣ್ಣೆ ದೋಸೆ ಅಂತೆಲ್ಲ ಬೇಜಾನ್ ವೆರೈಟೀಸ್ ಇದೆ. ಸೊ ಹೋಗೋಣ. ಜಾಗದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಪಾರ್ಕಿಂಗು ಬೇಜಾನಿದೆ, ಎಲ್ಲಿ ಬೇಕಾದ್ರೂ ನಿಲ್ಸ್ಬೋದು. ಕಾರ್ಗಳು ಆ ಕಡೆ ನಿಲ್ಸ್ಕೊಬೋದು, ಬೈಕ್ಗಳು ಈ ಕಡೆ ನಿಲ್ಸ್ಕೊಬೋದು, ಅದಕ್ಕೇನು ಬರೋನೇ ಇಲ್ಲ. ಈಗ ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಡೋಣ, ಬನ್ನಿ. ಸೊ ದೋಸೆಗಳಿಗೆ ಹೋಗೋಕ್ಕೆ ಮುಂಚೆ ಫಸ್ಟು ದೋಸೆಗೋಸ್ಕರ ಬಂದಿರೋದು. ಅದಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ, ಕೇಸರಿ ಬಾತು, ಖಾರ ಬಾತು ಇವೆಲ್ಲ ಸಿಗುತ್ತೆ. ಸೊ ಇಡ್ಲಿ ವಡೆ ಎಲ್ಲ ಕಾಮನ್ನು. ಕೇಸರಿ ಬಾತ್ ಟ್ರೈ ಮಾಡೋಣ. ಅದು ಕೂಡ ಪೈನಾಪಲ್ ಕೇಸರಿ ಬಾತ್ ಅಂತ ಇತ್ತು, ಅದಕ್ಕೋಸ್ಕರ ಕೇಸರಿ ಬಾತ್ನ ತರಿಸಿದ್ದೀನಿ. ಆಮೇಲೆ ಅದ್ರ ಜೊತೆ ಸ್ವಲ್ಪ ಖಾರ ಇರಬೇಕಲ್ಲ, ಸೊ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್, ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ಖಾರ ಬಾತ್, ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಕೇಸರಿ ಬಾತ್ ಶುರು ಮಾಡೋಣ. ಫಸ್ಟು ಕೇಸರಿ ಬಾತನ್ನು ತಿನ್ನುವ. ಪೈನಾಪಲ್ ಪೀಸಸ್ ಕಾಣಿಸ್ತಿದೆಯಾ? ಸಜ್ಜಿಗೆ ಇದ್ದಂಗಿದೆ. ಸತ್ಯನಾರಾಯಣ ಪೂಜೆ ಮಾಡಿದಾಗ ಮಾಡ್ತಾರಲ್ಲ, ಸೇಮ್ ನೋಡೋದಕ್ಕೆ ಹಂಗೆ ಇದೆ. ಟೇಸ್ಟ್ ಮಾಡೋಣ. ಕೂಪ ಸೇಮ್ ಹಂಗೆ ಇದೆ, ಪ್ರಸಾದ ಥರನೇ. ಸತ್ಯನಾರಾಯಣ ಪೂಜೆ ಮಾಡಿದಾಗ ಪ್ರಸಾದ ಏನು ಕೊಡ್ತಾರೆ, ಸೇಮ್ ಟೇಸ್ಟ್. ಅದ್ರ ಜೊತೆಗೆ ಎಕ್ಸ್ಟ್ರಾ ಆ್ಯಡು ಪೈನಾಪಲ್ಲು. ಇದು ಪೈನಾಪಲ್ ಇಲ್ಲ ಅಂದಿದ್ರೂ ಪರವಾಗಿಲ್ಲ. ಸೊ ಹಾಗೆ ಅದ್ಭುತವಾಗಿದೆ. ಪೈನಾಪಲ್ ಹಾಕಿರೋದು ಒಂದು ಬೋನಸ್ ಟೇಸ್ಟ್. ಆಮೇಲೆ ಆಬ್ವಿಯಸ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಯೂಸ್ ಮಾಡಿರ್ತಾರೆ, ಅದೆಲ್ಲನೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ನನಗೆ ಹಂಗೆ ಇಷ್ಟ ಆಗುತ್ತೆ. ನಾರ್ಮಲಾಗಿ ಪೈನಾಪಲ್ ಕೇಸರಿ ಬಾತ್ ಅಂದಿದ ತಕ್ಷಣ ಪೈನಾಪಲ್ ಡಾಮಿನೇಟ್ ಮಾಡುತ್ತೆ, ಅದೇ ಇಷ್ಟ ಆಗುತ್ತೆ ಯಾವಾಗಲೂ ನನಗೆ ಪರ್ಸ್ನಲ್ ಆಗಿ. ಬಟ್ ಇಲ್ಲಿ ವಿತೌಟ್ ಪೈನಾಪಲೇ ಇಷ್ಟ ಆಯಿತು. ಸೊ ಇದು ಟೇಸ್ಟ್ ವಿತೌಟ್ ಪೈನಾಪಲ್ ಕೊಟ್ಟರೆ ಸೂಪರಾಗಿರುತ್ತೆ. ನಿಜವಾಗ್ಲೂ ಸೇಮ್ ಪ್ರಸಾದ. ಸಿಹಿನೂ ಅಷ್ಟೇ, ಮಿತವಾದ ಸಿಹಿ, ಜಾಸ್ತಿ ಸಿಹಿ ಇಲ್ಲ. ಸ್ವಲ್ಪ ತುಪ್ಪ ಜಾಸ್ತಿ ಇರುತ್ತೆ, ಅದು ಜಿನುಗ್ತಾ ಇರುತ್ತೆ ತುಪ್ಪ. ಸೊ ಇದು ಡ್ರೈ ಅಂತೂ ಇರೋದಿಲ್ಲ, ಜ್ಯೂಸಿಯಾಗಿರುತ್ತೆ, ಯಾಕೆಂದರೆ ತುಪ್ಪ ಜಾಸ್ತಿ ಇರೋದ್ರಿಂದ. ಒಳ್ಳೆ ಮಜಾ ಕೊಡ್ತು. ಆರಾಮಾಗಿ ಒಂದು ಪ್ಲೇಟ್ ತಿನ್ಬೋದು, ಮಕ್ಕಳಿಲ್ಲ. ಸೊ ಈಗ ನೆಕ್ಸ್ಟು ಈ ಕಡೆ ಉಪ್ಪಿಟ್ಟಿಗೆ ಹೋಗೋಣ. ಉಪ್ಪಿಟ್ಟು, ಸೊ ಪ್ಲೈನ್ ಉಪ್ಪಿಟ್ಟಲ್ಲ, ಮಸಾಲೆ ಉಪ್ಪಿಟ್ಟು, ವೆಜ್ಜಾನು ಬಟಾಣಿ, ಆಮೇಲೆ ಬೀನ್ಸು, ಕ್ಯಾರೆಟು, ಟೊಮೆಟೊ ಎಲ್ಲವನ್ನು ಬಳಸಿದ್ದಾರೆ. ಯಥೇಚ್ಛವಾಗಿ ಬಟಾಣಿನ ಬಳಸಿದ್ದಾರೆ. ಇದಕ್ಕೂ ಅಷ್ಟೇ ತುಪ್ಪನ ಬಳಸ್ತಾರೆ, ಅದು ಕೂಡ ಜಿನುಗ್ತಾ ಉಂಟು. ಚಟ್ನಿ ಕಾಂಬಿನೇಷನ್ ಕೊಡ್ತಾರೆ. ಫಸ್ಟ್ ಹಾಗೆ ತಿನ್ಬಿಡೋಣ, ಆಮೇಲೆ ಚಟ್ನಿ ಜೊತೆಗೆ. ಮಸಾಲೆ ಉಪ್ಪಿಟ್ಟು, ಜಾಸ್ತಿ ಮಸಾಲೆ ಏನಿಲ್ಲ, ಲೈಟಾಗೆ ಬೇಜಾನ್ ತರಕಾರಿಗಳು. ಎಲ್ಲರೂ ನಾವು ಸ್ವಲ್ಪ ನೆಪ ಮಾತ್ರಕ್ಕೆ ತರಕಾರಿನ ಬಳಸ್ತಾರೆ, ಅಲ್ಲಿ ಇಲ್ಲಿ ಸಿಗ್ತಾ ಇರುತ್ತೆ. ಬಟಾಣಿಗಳು ಇಣಕ್ಕೆ ನೋಡ್ತಾ ಇರುತ್ತೆ, ಬಟ್ ಇಲ್ಲಿ ಯಥೇಚ್ಛವಾಗಿದೆ, ಅದೊಂದು ಖುಷಿ ಕೊಡ್ತು. ಲೈಟಾದ ಖಾರ, ಜಾಸ್ತಿ ಖಾರನೂ ಇಲ್ಲ. ಸೊ ಚಟ್ನಿ ಜೊತೆಗೆ ತಿನ್ಬಿಡೋಣ. ಸ್ವಲ್ಪ ಚಟ್ನಿ ತಗೊಂಡು ಚೆನ್ನಾಗಿದೆ. ಇದೇಂಗೆ ಗೊತ್ತಾ, ಸೇಮು ಮದುವೆ ಮನೆಗಳಲ್ಲಿ
ಬ್ರೇಕ್ಫಾಸ್ಟ್ ಮಾಡ್ತಾರೆ ಗೊತ್ತಾ, ಉಪ್ಪಿಟ್ಟಿರ್ತಾರಲ್ಲ, ಸೇಮ್ ಈ ಮದುವೆ ಮನೆಗಳಿಗೆ ಅಡುಗೆ ಮಾಡೋ ಭಟ್ರು ಅವ್ರು ಮಾಡ್ದಂಗಿದೆ. ಇದರಲ್ಲೂ ಅಷ್ಟೇ ತುಪ್ಪ ಬಳಸಿರ್ತಾರೆ, ಅದು ಗಮನ ಸವಿಬೋದು. ಹೌದಾ, ಎರಡು ಸೂಪರ್ ಇಷ್ಟ ಆಯಿತು. ಬಟ್ ಮೇಯ್ನಾಗಿ ಬಂದಿರೋದು ದೋಸೆ ಟ್ರೈ ಮಾಡೋದಕ್ಕೆ. ದೋಸೆ ಕಡೆ ಹೋಗೋಣ. ದೋಸೆಗಳು 4 ದೋಸೆಗಳು, ಅದರಲ್ಲಿ ಇದೆರಡು ಬಂದ್ಬಿಟ್ಟು ಗೀ ಮಸಾಲೆ ದೋಸೆ. ಸೊ ಇದು ಎರಡು ನಮ್ಮ ಸ್ನೇಹಿತರಿಗೆ, ನಮಗಲ್ಲ. ಎರಡು ಗೀ ಮಸಾಲೆ, ಬೆಣ್ಣೆನೂ ಸಿಗುತ್ತೆ. ಸೊ ಬೆಣ್ಣೆ ತರಿಸಿಲ್ಲ, ತುಪ್ಪದಲ್ಲೇ ಇರಲಿ ಅಂದ್ಬಿಟ್ಟು ಗೀ ಪ್ಲೈನ್ ದೋಸೆ ಟ್ರಯಾಂಗಲ್ ಶೇಪಲ್ಲಿ ಕೊಡ್ತಾರೆ. ಅದಾದಮೇಲೆ ಗೀ ಪುಡಿ ದೋಸೆ. ಆಹಾ, ಇದು ಎತ್ತುತ್ತಾ ಇದ್ದರೆ ಕರುಮದು ಸೌಂಡು. ಅದ್ರ ಜೊತೆಗೆ ಗಟ್ಟಿಯಾದ ಚಟ್ನಿ. ಫಸ್ಟು ಪ್ಲೈನ್ ದೋಸೆಯಿಂದ ಶುರು ಮಾಡೋಣ. ಪ್ಲೈನ್ ದೋಸೆ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಸುತ್ತಿ ಕೊಡ್ತಾರೆ. ಯಥೇಚ್ಛವಾಗಿ ತುಪ್ಪನ ಬಳಸಿರ್ತಾರೆ, ವಿಡಿಯೋದಲ್ಲಿ ನೋಡಿರ್ತೀರ. ಆಹಾ, ಇಲ್ಲಿ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು ಅಂದರೆ ಇದ್ರ ಸೌಂಡ್ ಕೇಳಿಸ್ತಿತ್ತು ನಿಮಗೆ. ಫುಲ್ಲು ಸೂಪರಾಗಿ ರೋಸ್ಟ್ ಮಾಡಿರೋ ದೋಸೆ. ತುಪ್ಪ ಜಿನುಗ್ತಾ ಇದೆ. ಇದೆಲ್ಲ ಫುಲ್ಲು ಕ್ರಿಸ್ಪಿ, ಈ ಕಡೆ ಸ್ಪಾಂಜಿ. ಶಿವ ರಸ್ಕ್ ತಿಂದಂಗೆ ಅನಿಸ್ತು. ಸೇಮ್ ರಸ್ಕ್ ತಿಂದಂಗೆ ಕರುಮ್ ಅಂತ ಪ್ರತಿ ಬೈಟು ಏನಲ್ಲ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಕ್ರಿಸ್ಪಿ. ಆ ಕಾರ್ನರು ಮತ್ತು ಈ ಮಧ್ಯದಲ್ಲಿ ಅದು ಮಾತ್ರ ಫುಲ್ಲು ಫ್ಲಫಿಯಾಗಿ ಸಾಫ್ಟಾಗಿರೋದು. ಇನ್ನು ಮಿಕ್ಕಿದೆಲ್ಲ ಫುಲ್ ರೋಸ್ಟ್. ಅದ್ಭುತ. ಆ ಟೆಕ್ಸ್ಚರು ಅಷ್ಟೇ ಸೂಪರಾಗಿ ಬಂದಿದೆ. ಫುಲ್ಲು ಗೋಲ್ಡನ್ನು ನೋಡಿ. ಇದೆಲ್ಲ ತುಪ್ಪಮಯ, ಯಥೇಚ್ಛವಾಗಿ ತುಪ್ಪದ ಘಮ, ನಂದಿನಿ ತುಪ್ಪ, ಘಮಘಮಿಸುವ ತುಪ್ಪ. ಆಮೇಲೆ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಆವಾಗಲೇ ತಿಂದಿದ್ದು ಇದಕ್ಕೇನಕ್ಕೆ ಉಪ್ಪಿಟ್ಟು ಜೊತೆ ಲೈಟ್ ಆದ ಚಟ್ನಿ, ಅದು ತಿಳಿ ಚಟ್ನಿ, ಸ್ವಲ್ಪ ನೀರು ಮಿಕ್ಸ್ ಮಾಡಿ ಡೈಲ್ಯೂಟ್ ಆಗಿರುತ್ತೆ. ಇದು ಸ್ಟ್ರಾಂಗ್ ಆದ ಚಟ್ನಿ, ಅದ್ಭುತವಾಗಿದೆ ಫ್ಲೇವರ್ಸ್ ಎಲ್ಲ. ಮಾಡ್ಕೊಳ್ಳ ಒಂದು ನಿಮಿಷ. ಮೈಕನ್ನು ಎತ್ತಿ ಬಾಯ ಹತ್ರ ಇಟ್ಕೊಂಡು ಫುಲ್ಲು ಈ ಥರ ರೋಸ್ಟಾಗಿ ಆಮೇಲೆ ಕ್ರಿಸ್ಪಿಯಾಗಿ ತಿನ್ನಬೇಕು. ಪ್ರತಿ ಬೈಟು ಆ ಕರುಮ್ ಅಂತ ಇರಬೇಕು ಅಂದರೆ ಪ್ಲೈನ್ ದೋಸೆನ ಪ್ರಿಫರ್ ಮಾಡಿ. ಸೊ ಇದು ಪ್ಲೈನ್ ಅಂದರೆ ಗೀ ಪ್ಲೈನ್ ತುಪ್ಪ ಹಾಕಿರ್ತಾರೆ. ಒಬ್ಬರು ಪ್ಲೈನ್ ದೋಸೆ ಅಂದರೆ ಫುಲ್ಲು ಸಾದಾ ದೋಸೆ ಅಂದ್ಕೊಂಡ್ಬಿಡ್ತಾರೆ. ಸೊ ಇದು ಗೀ ಪ್ಲೈನು ಸಿಗುತ್ತೆ, ನಾರ್ಮಲ್ ಪ್ಲೈನ್ ಕೂಡ ಸಿಗುತ್ತೆ. ಪ್ಲೈನ್ ದೋಸೆ ಬಂದ್ಬಿಟ್ಟು ಅದಕ್ಕೇನು ತುಪ್ಪ ಬೆಣ್ಣೆ ಏನೂ ಹಾಕೋದಿಲ್ಲ. ಆ ಥರನೂ ಬೇಕಾದರೆ ಕೇಳಿದ್ರೆ ಮಾಡಿಕೊಡ್ತಾರೆ. ಬಟ್ ಇದನ್ನು ರೆಕಮೆಂಡ್ ಮಾಡ್ತೀವಿ, ಇದಂತೂ ಅಲ್ಟಿಮೇಟ್. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಪುಳಿ. ಗೀ ಪುಡಿ ದೋಸೆ, ಅದನ್ನು ಮಧ್ಯದಲ್ಲಿ ಮುರಿಬೇಕು. ಯಾಕಂದರೆ ಒಳಗಡೆ ಆಲೂಗಡ್ಡೆ ಪಲ್ಯ ಇರುತ್ತೆ, ಅದ್ರ ಜೊತೆಗೆ ಚಟ್ನಿ ಪುಡಿ. ಫಸ್ಟ್ ಹಾಗೆ ತಿನ್ಬಿಡೋಣ, ಆಮೇಲೆ ಚಟ್ನಿ ಜೊತೆ ತಿನ್ನೋಣ. ಅದ್ಭುತ. ಇದರಲ್ಲೂ ಅಷ್ಟೇ ಸೇಮ್ ಆ ಕ್ರಿಸ್ಪಿನೆಸ್ಸು. ಇದರಲ್ಲಿ ಆ ಫ್ಲಫಿನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲಂತೂ ಫುಲ್ ಗರಿಯಾಗಿದೆ. ಇದರಲ್ಲೂ ಅಷ್ಟೇ ಟೆಕ್ಸ್ಚರ್ ಎಲ್ಲ ಸೇಮು. ಯಥೇಚ್ಛವಾಗಿ ತುಪ್ಪನ ಬಳಸಿರ್ತಾರೆ. ಆಮೇಲೆ ಬೆಣ್ಣೆ ದೋಸೆನೂ ಸಿಗುತ್ತೆ, ಅದು ಕೂಡ ಬಂದಿದೆ ಇಲ್ಲಿ. ಅದಕ್ಕೆ ಬೆಣ್ಣೆ ಯಥೇಚ್ಛವಾಗಿ ಬಳಸಿರ್ತಾರೆ. ಇದು ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಮ್ಯಾಶ್ ಆಗಿದೆ. ನಾವು ಆ ಥರ ಇರೋ ತಿನ್ನೋದು, ಸ್ವಲ್ಪ ಗಂಟಿದ್ರೆ ತಿನ್ನಲ್ಲ. ಪರ್ಫೆಕ್ಟಾಗಿದೆ. ಲೈಟ್ ಆದ ಸೀಸನಿಂಗು ಜಾಸ್ತಿ ಇಲ್ಲ. ಮತ್ತು ಇದು ಚಟ್ನಿ ಪುಡಿ ಮಾತ್ರ ಅಲ್ಟಿಮೇಟ್. ಆ ಪಲ್ಯದ ಮಧ್ಯಾಹ್ನ ಆ ಪುಡಿದು ಟೇಸ್ಟ್ನ ಫೀಲ್ ಮಾಡ್ಬೋದು. ಅದು ತರಿಯಾಗಿ ಪುಡಿ ಮಾಡಿರೋದು, ಫುಲ್ ಫೈನಾಗೆ ಒಂಥರ ಪೌಡ್ರ್ ಥರ ಇರೋಲ್ಲ, ಅದು ಕಟ್ಟುಮ್ ಅಂತ ಸಿಗುತ್ತೆ. ಆಮೇಲೆ ಚಟ್ನಿ ಆಬ್ವಿಯಸ್ಲಿ ಗಟ್ಟಿ ಚಟ್ನಿ, ಆವಾಗಲೇ ಒಳ್ಳೆ ಮಜಾ ಕೊಡ್ತು. ಸೊ ಇನ್ನು ಸ್ವಲ್ಪ ಜಾಸ್ತಿ ಎತ್ಕೊಂಡು, ಜಾಸ್ತಿ ಏನು ಖಾರ ಏನಿಲ್ಲ, ಸೊ ಜಾಸ್ತಿನೇ ಚಟ್ನಿನ ಎತ್ಕೊಂಡು ತಿನ್ಬೋದು. ಅದ್ಭುತ. ಕಣ್ಣು ಮುಚ್ಕೊಂಡು ಯಾವ ದೋಸೆ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಈಗ ಆ ಕಡೆ ಬೆಣ್ಣೆ ದೋಸೆ. ಸೊ ಬೆಣ್ಣೆ ಮಸಾಲೆ ದೋಸೆ ಮೇಲ್ಗಡೆ ಬೇಕಂದರೆ ಬೆಣ್ಣೆ ಎಕ್ಸ್ಟ್ರಾ ಕೊಟ್ಟು ಹಾಕ್ಸ್ಕೊಬೋದು. ಇಲ್ಲಾಂದರೆ ಅವರೇ ಸ್ವಲ್ಪ ಹಾಕಿರ್ತಾರೆ, ಅದು ಆಲ್ರೆಡಿ ಕರ್ಗೋಗ್ಬಿಡುತ್ತೆ ಬಿಸಿಗೆ. ನಾವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ವಿ. ನೀಟಾಗಿ ಮಾಲಿಷ್ ಮಾಡಿ
ಓಹೋ, ಇದು ಜಾಸ್ತಿ ಕ್ರಿಸ್ಪಿ ಇಲ್ಲ, ಬೆಣ್ಣೆ ಹಾಕಿರೋದಲ್ಲ. ತುಪ್ಪ ಹಾಕಿದ್ರೆ ಸಖತ್ತು ಕ್ರಿಸ್ಪಿ ಆಗ್ಬಿಡುತ್ತೆ. ಅದು ಕುದ್ದು. ಇದು ನೋಡಿ ಅಷ್ಟೊಂದು ಕ್ರಿಸ್ಪಿ ಇಲ್ಲ, ಬಟ್ ಲೈಟಾಗಿ ಕರುಮ್ ಅನ್ನತ್ತೆ ಅಷ್ಟೇ, ಜಾಸ್ತಿ ಕರುಮ್ ಅನ್ನಲ್ಲ. ಬೆಣ್ಣೆದು ಟೇಸ್ಟ್ ನಾವು ಫೀಲ್ ಮಾಡ್ಬೋದು. ಜಾಸ್ತಿ ಬೆಣ್ಣೆ ಚೆನ್ನಾಗಿ ಕುದ್ಬಿಟ್ಟು ಫುಲ್ ತುಪ್ಪಾಗಿ ಕನ್ವರ್ಟ್ ಆಗಿ ಬಿಟ್ಟಿಲ್ಲ. ಸೊ ಬೆಣ್ಣೆ ಫ್ಲೇವರ್ ಉಳ್ಕೊಂಡಿರುತ್ತೆ. ಅದೇ ಹೇಳಿದ್ನಲ್ಲ, ಅದೆರಡೂ ಅಷ್ಟೇ. ತುಪ್ಪ ಏನು ಮಧ್ಯ ಗ್ಯಾಪ್ ಇರೋದು ಗೊತ್ತಾ, ದೋಸೆ ಹಿಂಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಫ್ಲಫಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಅದು ಆ ಲೇಯರು ಸಖತ್ತು ಕ್ರಿಸ್ಪಿ ಆಗುತ್ತೆ, ರಸ್ ಥರ. ಬಟ್ ಇದು ಲೈಟಾಗಿ ಕ್ರಿಸ್ಪಿ, ಮರಳು ಆಗಿರುತ್ತೆ ತಿನ್ಬೇಕಾದ್ರೆ. ಲೈಟಾಗಿ ಆ ಕ್ರಂಚಿನೆಸ್ನ ಫೀಲ್ ಮಾಡ್ಬೋದು. ಆಮೇಲೆ ಆ ಫ್ಲೇವರ್ ಅದ್ಭುತ. ಬೆಣ್ಣೆ ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ಸ್ಕೊಂಡು ಬೆಣ್ಣೆನ ಎತ್ಕೊಂಡು ಹೀಗೆ ತಿಂತಾಯಿದ್ರೆ ಸ್ವರ್ಗಕ್ಕೆ ನೂರೇ ಗೇಣು. ಫುಲ್ಲು ಹೆವಿ ಆಗೋಯ್ತು. ಎಲ್ಲ ಖಾಲಿ ಮಾಡಿ ಒಂದು ಟೀ ಕಾಫಿ ಜೊತೆಗೆ ಸಿಗ್ತೀವಿ. ಫೈನಲ್ಲಾಗಿ ಒಂದು ಕಡಕ್ಕಾದ ಕಾಫಿ, ನನಗೊಂದು, ಹರ್ಷಂಗೊಂದು. ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಸಿದ್ವಿ. ನಿದ್ದೆ ಕಣ್ಣೆಲ್ಲ ಹೋಗ್ಬಿಡ್ಬೇಕು ಹಂಗೆ. ಇವಾಗ ಹೋಗಿ 12 ಗಂಟೆ ಆದರೂ ನಿದ್ದೆ ಬರಬಾರ್ದು ಫೈನಲಾಗೆ. ಸೊ ನೀವು ಕೂಡ ಏನೋ ಸುತ್ತಮುತ್ತ ಇದ್ದೀರಾ, ಒಂದೊಳ್ಳೆ ದೋಸೆ ತಿನ್ನಬೇಕು. ಅದರಲ್ಲೂ ಆಮೇಲೆ ಇನ್ನೊಂದು ದೋಸೆಗಳು ತಿನ್ನಬೇಕು ಅಂದರೆ ತುಂಬ ವೆರೈಟೀಸ್ ಇದೆ. ಇಲ್ಲಿಗೆ ಬರಲೇಬೇಕು. ದೋಸೆ ಕ್ಯಾಂಪ್ ಹೆಸರಲ್ಲಿ ಇರೋ ಥರ ದೋಸೆಗೆ ಇವರು ಸಿಗ್ನೇಚರ್ ಡಿಶ್ಶು ದೋಸೆ ಅಲ್ಟಿಮೇಟಾಗಿ ಮಾಡ್ತಾರೆ, ಅದಕ್ಕೆ ಬರಲೇಬೇಕು. ಆಮೇಲೆ ಬಂದಾಗ ಇಡ್ಲಿ ವಡೆ ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಕೇಸರಿ ಬಾತ್ನ ಮತ್ತು ಉಪ್ಪಿಟ್ಟನ್ನ ಟ್ರೈ ಮಾಡೋದು ಮರಿಬೇಡಿ, ಅಲ್ಟಿಮೇಟಾಗಿ. ಕೇಸರಿ ಬಾತ್ ಅಂತೂ ಅದೇ ಥರ ರೆಸಿಪಿ ಮತ್ತು ಹಂಗೆ ಫಾಲೋ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಸೇಮ್ ಸಜ್ಜಿಗೆ ಇದ್ದಂಗಿತ್ತು, ಏನು ಸತ್ಯನಾರಾಯಣ ಪೂಜೆಯಲ್ಲಿ ಕೊಡ್ತಾರಲ್ಲ ಪ್ರಸಾದ, ಸೇಮ್ ಹಂಗೆ ಇತ್ತು. ಸೊ ಅದನ್ನೇ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೈನಾಪಲ್ ಹಾಕಿದ್ದು ಎಕ್ಸ್ಟ್ರಾ ಬೋನಸ್ಸು, ಹಾಕಿಲ್ಲ ಅಂದ್ರೂ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ನನಗೆ ಪರ್ಸನಲ್ ಆಗಿ ಕೇಸರಿ ಬಾತು ವಿತೌಟ್ ಪೈನಾಪಲ್ ಇಷ್ಟ ಆಗೋಯ್ತು, ಅದ್ಭುತ. ಅದಂತೂ ಮಿಸ್ ಮಾಡಿದ್ರೆ ಅದು ಟ್ರೈ ಮಾಡಿ. ಅದು ಬಿಟ್ಟು ಫುಲ್ಲು ಗರಿಯಾಗಿ ತಿಂತೀರಾ ಅಂದರೆ ಪ್ಲೈನ್ ದೋಸೆ ಸೂಪರ್ ರೋಸ್ಟಾಗಿ ಡಬಲ್ ರೋಸ್ಟ್ ಅಂದ್ಬಿಟ್ಟು ಮಾಡಿಸ್ಕೊತೀನಿ, ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಾಂದರೆ ಪುಡಿ ದೋಸೆ ಸ್ವಲ್ಪ ಮಸಾಲೆ ಬರೀತು, ಲೈಟಾಗಿ ಆ ಮಸಾಲೆ ಬೇಕು ಅಂದರೆ ಪುಡಿ ಮಸಾಲೆನ ಟ್ರೈ ಮಾಡ್ಬೋದು. ಅದು ಬೆಣ್ಣೆ ಪ್ರಿಯರು ಬೆಣ್ಣೆ ದೋಸೆನೂ ಟ್ರೈ ಮಾಡ್ಬೋದು. ಸೊ ಎಲ್ಲರಿಗೂ ಆಪ್ಷನ್ಸ್ ಇದೆ. ತುಪ್ಪ ತಿನ್ನೋರಿಗೆ ತುಪ್ಪ, ಬೆಣ್ಣೆ ತಿನ್ನೋರಿಗೆ ಬೆಣ್ಣೆ. ಸೊ ಮಸ್ಟ್ ವಿಸಿಟ್ ಜಾಗ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಆಮೇಲೆ ಇನ್ನೊಂದು, ಸೊ ಇವ್ರ ಹತ್ರ ಇನ್ನೊಂದು ಆಫರ್ ಕೂಡ ನಡೀತಿದೆ. ಅದು ಆಗಸ್ಟ್ 15th ಇರುತ್ತಂತೆ. ಏನಂದರೆ ನೀವು 200 ರೂಪಾಯಿ ಮೇಲೆ ಬಿಲ್ಲೇನ ಮಾಡಿದ್ರೆ ನಿಮಗೆ ಒಂದು ಕೂಪನ್ ಕೊಡ್ತಾರೆ. ಆ ಕೂಪನ್ನ ನೀವು ನೆಕ್ಸ್ಟ್ ವಿಸಿಟಲ್ಲಿ ಅದನ್ನು ರೆಡೀಮ್ ಮಾಡ್ಬೋದು. ಏನಂದರೆ ಬೈ 1 get 1. ಏನಾದರೂ ತೊಗೊಳ್ಳಿ, ಒಂದು ತೊಗೊಂಡ್ರೆ ಒಂದು ಫ್ರೀ, ಒಂದು ಕಾಫಿ ತೊಗೊಂಡ್ರೆ ಒಂದು ಕಾಫಿ ಫ್ರೀ, ಒಂದು ದೋಸೆ ತೊಗೊಂಡ್ರೆ ಒಂದು ದೋಸೆ ಫ್ರೀ, ಇಡ್ಲಿ ತೊಗೊಂಡ್ರೆ ಇಡ್ಲಿ ಫ್ರೀ. ಸೊ ಆ ಥರ ನಿಮ್ಮ ಇಷ್ಟ ಬಂದಿದ್ದು ನೀವು ಕ್ಲೇಮ್ ಮಾಡ್ಬೋದು ನೆಕ್ಸ್ಟ್ ವಿಸಿಟ್ನಲ್ಲಿ. ಸೊ ಒಳ್ಳೆ ಆಫರ್ ಇಟ್ಟಿದ್ದಾರೆ. ಹೊಸದಾಗಿ ಓಪನ್ ಆಗಿರೋದಲ್ಲ, ಅದಕ್ಕೋಸ್ಕರ. ಸೊ ತುಂಬ ಜನಕ್ಕೆ ಟೇಸ್ಟ್ ಮಾಡಿಸ್ಬೇಕು ಅವರ ರೆಸಿಪಿನ ಅಂತ. ಸೊ ವರ್ತಿದೆ, ಒಂದ್ಸಲ ಟ್ರೈ ಮಾಡಬೇಕು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಆರಾಮಾಗಿ ಬರ್ಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.